ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ವೆಕೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಇವತ್ತಿಂದ ದಸರಾ ಹಾಲಿಡೇಸ್ ಇರೋದ್ರಿಂದ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀವಿ. ಪಾಂಡಿಚೇರಿಗೆ ಹೋಗೋಣ ಅಂತ. ಯಾಕಂದರೆ ಮಕ್ಕಳಿಗೆ ಬೀಚಸ್ಸು ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಮತ್ತು ತುಂಬ ಕಡಿಮೆ ದಿನ ಹಾಲಿಡೇಸ್ ಇರೋದ್ರಿಂದ ತುಂಬ ಲಾಂಗ್ ಟ್ರಾವೆಲ್ ಎಲ್ಲ ಸುಮ್ಮನೆ ಬೇಡ ಅಂತ ಕೋಲಾರ್ಗೆ ಹತ್ತಿರವಾಗಿರುವಂಥ ಪಾಂಡಿಚೇರಿನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ದಸರಾ ಹಾಲಿಡೇಸ್ಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ವೆಕೇಷನ್ ಅಂತ ಪ್ಲ್ಯಾನ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಒಂದು ಐಟ್ನರಿ ಅವ್ರ ಬಜೆಟ್ ಪ್ಲ್ಯಾನ್ ಸಹ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿ. ಸೊ ಇವಾಗ ಜರ್ನಿ ಇನ್ನೇನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಮಕ್ಳಿಗಂತೂ ಫುಲ್ ಖುಷಿ ಇದೆ. ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅನ್ನೋಷ್ಟರಲ್ಲೇ ಒಂದು ಲೆವೆಲ್ ಖುಷಿ. ಅಂದರೆ ವೆಕೇಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅನ್ನೋಷ್ಟರಲ್ಲೇ ಎಕ್ಸೈಟ್ಮೆಂಟ್ ಅಂತೂ ಜೋರೇ ಇರುತ್ತೆ. ಸೊ ನೆಕ್ಸ್ಟು ಬರೋ ತನಕ ಎಕ್ಸೈಟ್ಮೆಂಟ್ ಅಂತೂ ಹಂಗೆ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗಾದರೂ ಆಫ್ಟರ್ 1 or 2 days ಬೋರ್ ಆಗುತ್ತೆ, ಅಯ್ಯೋ ಸಾಕು ಮನೆಗೆ ಹೋಗೋಣ ಅನಿಸುತ್ತೆ. ಬಟ್ ಮಕ್ಳಿಗೆ ಮಾತ್ರ ಆ ಥರ ಅನ್ಸೋಕ್ಕೆ ಚಾನ್ಸೇ ಇಲ್ಲ. ಇನ್ನೂ ಇಷ್ಟು ಬೇಗ ಆಯಿತಾ ಅನ್ನೋ ಲೆವೆಲ್ಗೆ ಇರ್ತಾರೆ ನನ್ನ ಮಕ್ಕಳು. ಸೊ ಇವಾಗ ಫುಲ್ ಎಕ್ಸೈಟ್ಮೆಂಟಲ್ಲಿ ಸನ್ರೂಫಲ್ಲಿ ಮ್ಯಾಂಡೇಟ್ರಿ ಎಲ್ಲೇ ಟ್ರಿಪ್ ಹೋಗ್ಬೇಕಾದ್ರೂ ಮಗ ಫುಲ್ ಸನ್ರೂಫಲ್ಲಿ ಎತ್ತು ಕೂತ್ಬಿಡ್ತಾನೆ. ಬಟ್ ಈ ನಡುವೆ ಆ ಇನ್ಸಿಡೆಂಟ್ಸ್ ಎಲ್ಲ ನೋಡಿದ್ರೆ ಟಿ ವಿಯಲ್ಲಿ ಭಯ ಆಗುತ್ತೆ ಸನ್ರೂಫೆಲ್ಲ ಓಪನ್ ಮಾಡೋದಕ್ಕೆ. ಏನೋ ಒಂದು ಮಕ್ಕಳು ಖುಷಿಗೆ ಅಂತ ಓಪನ್ ಮಾಡ್ತೀವಿ, ಬಟ್ ಆ ಥರ ಎಲ್ಲ ಕೆಟ್ಟ ಇನ್ಸಿಡೆಂಟ್ಸ್ ಈ ಟಿ ವಿಸಲ್ಲಿ ಎಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ಫುಲ್ಲು ಒಂಥರ ಭಯ ಆಗುತ್ತೆ. ಏನಪ್ಪ ಹಂಗೆಲ್ಲ ಆದರೆ ಏನು ಮಾಡೋದು, ಸನ್ರೂಫು ಬೇಡ ಏನೂ ಬೇಡ ಅನ್ನೋ ಥರ ಆಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಒಂದು ಬ್ರೇಕ್ಫಾಸ್ಟ್ಗೆ ಒಂದು ಬ್ರೇಕ್ ತೊಗೊಂಡ್ವಿ ಅಡಿಗರ ಆನಂದ್ ಭವನ್ ಹತ್ರ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂಸ್ ಮಾಡಿದ್ವಿ ನಮ್ಮ ಒಂದು ಜರ್ನಿ. ಸೊ ಇನ್ ಬಿಟ್ವೀನ್ ಈ ಥರ ವೆಕೇಷನ್ಸ್ ಅಂತೂ ಮ್ಯಾಂಡೇಟ್ರಿ ಅಂತಲೇ ಹೇಳ್ತೀನಿ. ಯಾವುದೇ ಒಂದು ಫ್ಯಾಮ್ಲಿಗಾಗಲಿ ನಿಮ್ಮ ಒಂದು ಬಜೆಟ್ ಪ್ಲ್ಯಾನಿಂಗಲ್ಲಿ ಆ ಲಕ್ಸುರಿ ಪಾರ್ಟ್ ಏನಿರುತ್ತಲ್ವ ಅದನ್ನು ಈ ಥರ ಒಂದು ವೆಕೇಷನ್ಸ್ ಆಗಲಿ ಇಲ್ಲಾಂದರೆ ಟ್ರಿಪ್ಸ್ ಈ ಥರ ಏನೋ ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ದುಡ್ದಿದ್ದೆಲ್ಲನೂ ಸೇವ್ ಮಾಡೋದು ಒಂದು ಒಳ್ಳೆ ಆಪ್ಷನ್ ಅಲ್ಲ. ಯಾಕಂದರೆ ದೇವರು ನಮಗೂ ಜೀವನ ಅಂತ ಒಂದು ಎಂಜಾಯ್ ಮಾಡಿ ಅಂತಲೇ ಕಳಿಸಿರ್ತಾನೆ. ಅದರಲ್ಲಿ ನಾವು ಬರೀ ಬೇರೆಯವ್ರಿಗೋಸ್ಕರ ಜೀವನ ಮಾಡೋದಲ್ಲ, ನಮಗೋಸ್ಕರನೂ ನಾವು ಕೆಲವೊಂದು ದಿನಗಳನ್ನ ಜೀವನ ಮಾಡಿದ್ರೇ ಅದಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಸೊ ಯಾರ್ಯಾರು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ವೆಕೇಷನ್ನು, ಪ್ಲ್ಯಾನ್ ಮಾಡಿ. ತುಂಬ ದುಡ್ಡು ಬಡ್ಜೆಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸ್ಮಾಲ್ ಟ್ರಿಪ್ ಥರ ಹೋಗಿ ಬನ್ನಿ ಅಂತ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಫ್ಯಾಮ್ಲಿ ಬಾಂಡೇಜ್ ಅವಾಗೇ ಇನ್ಕ್ರೀಸ್ ಆಗೋದು. ಒಂದು ವೆಕೇಷನ್ ತೊಗೊಂಡಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ, ನಮಗೂ ಒಂಥರ ರಿಲ್ಯಾಕ್ಸೇಷನ್ಗೆ ಹೋಗುತ್ತೆ. ಸೊ ಇವಾಗ ಬರೋಷ್ಟರಲ್ಲೇ ಪಾಂಡಿಚೇರಿಗೆ ಈವ್ನಿಂಗ್ ಆಗೋಯಿತು. ಒಂದು 4 o'clock ಹಂಗೆ ರೀಚ್ ಆದ್ವಿ. ಸೊ ಹೋಗಿ ಒಂದು ಸ್ವಲ್ಪ ಊಟ ಎಲ್ಲ 3 ಗಂಟೆ 4 ಗಂಟೆಗೆ ಆಯಿತು ನಾವು ಊಟ ತಿನ್ನೋಷ್ಟರಲ್ಲಿ. ಸೊ ಅದರದ್ದೆಲ್ಲ ಕ್ಲಿಪ್ಸ್ ನಾನು ಆ್ಯಡ್ ಮಾಡಿಲ್ಲ, ಯಾಕಂದರೆ ನಮಗೆ ಅಲ್ಲಿ ಅಷ್ಟು ಹಸುವಾಗ್ತಾಯಿತ್ತು. ಅದು ಕ್ಲಿಪ್ಸ್ ತಗೊಳ್ಳೋಷ್ಟು ಸಹ ಪೇಷನ್ಸ್ ಇರಲಿಲ್ಲ. ಸೊ ನಮ್ಮ ಒಂದು ಟ್ರಿಪ್ಪಲ್ಲಿ ಫಸ್ಟ್ ಪ್ಲೇಸ್ ನಾವು ಪ್ಲ್ಯಾನ್ ಮಾಡಿದ್ದಂದರೆ ಈ ಒಂದು ರಾಕ್ ವ್ಯಾಲಿ ಬೀಚು. ಯಾಕಂದರೆ ನಮಗೆ ಗೊತ್ತಿತ್ತು ಕೋಲಾರ ಟು ಪಾಂಡಿಚೇರಿ ರೀಚ್ ಆಗೋಷ್ಟರಲ್ಲೇ ಈವ್ನಿಂಗ್ ಆಗಿರುತ್ತೆ. ಮತ್ತು ಈ ಒಂದು ರಾಕ್ ವ್ಯಾಲಿ ಬೀಚ್ ಬಂದು ನೈಟ್ ವಾಕ್ ಮತ್ತು ನೈಟ್ ವ್ಯೂಗೆ ಅದು ಫೇಮಸ್ಸು. ಸೊ ಹೆಂಗೂ ನಾವು ಹೋಗೋಷ್ಟರಲ್ಲೇ ಈವ್ನಿಂಗ್ ಆಗಿರುತ್ತೆ. ಸೊ ಈವ್ನಿಂಗ್ ಟಿಲ್ ನೈಟು ನಾವು ಆ ಬೀಚಲ್ಲಿ ಆಡಿ ಆಮೇಲೆ ಒಂದು ಸ್ವಲ್ಪ ನೈಟ್ ವಾಕ್ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಚೆಕ್ ಇನ್ ಆಗೋಣ ಅಂತ. ಸೊ ಫಸ್ಟ್ ಡೇ ನಾವು ನೈಟ್ಗೆ ಪ್ಲ್ಯಾನ್ ಮಾಡಿದ್ದು ಈ ರಾಕ್ ವ್ಯಾಲಿ ಬೀಚ್ ಪಕ್ಕನೇ ಒಂದು ಹೋಟೆಲ್ ಇತ್ತು. ಸೊ ಬರೀ ಮಲ್ಗಕ್ಕಲ್ವ, ಸೊ ಮೇನ್ ಬೇಸಿಕ್ ಅಮ್ಯುನಿಟೀಸ್ ಇದ್ದರೆ ಸಾಕು ಅಂತ ಒಂದು ಕಡಿಮೆ ಬಡ್ಜೆಟಲ್ಲಿರುವಂಥ ಹೋಟೆಲ್ನ ಸೆಲೆಕ್ಟ್ ಮಾಡಿದ್ವಿ. ಸೆಕೆಂಡ್ ಡೇ ಬಂದು ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಸೊ ಯಾಕಂದರೆ ಫಸ್ಟ್ ಡೇನೂ ರೆಸಾರ್ಟ್ ಬುಕ್ ಮಾಡಿದ್ರೆ ಜಸ್ಟ್ ಹೋಗಿ ಮಲ್ಗೋಕ್ಕೆ ಆಲ್ಮೋಸ್ಟ್ 10,000 to 12,000 ಪೇ ಮಾಡೋದು ವರ್ತಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಸೊ ಅದಕ್ಕೆ ಫಸ್ಟ್ ಡೇ ಪ್ಲ್ಯಾನ್ ಮಾಡಿದ್ದು ಬೇಸಿಕ್ ಕಮ್ಯುನಿಟೀಸ್ ಒಂದು 1,500 ಪರ್ ಡೇ ಇರುವಂಥ ಒಂದು ರೇಂಜಲ್ಲಿ ಒಂದು ಹೋಟೆಲ್ನ ಬುಕ್ ಮಾಡಿದ್ವಿ. ಜಸ್ಟ್ ಇವತ್ತು ನೈಟ್ ಹೋಗಿ ಅಲ್ಲಿ ಮಲಗಿ ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡೋದಷ್ಟೇ. ಸೊ ನಾನು ಆ ಒಂದು ಹೋಟೆಲ್ ಬುಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಈ ರಾಕ್ ವ್ಯಾಲಿ ಬೀಚ್ಗೆ ವಾಕಬಲ್ ಡಿಸ್ಟೆನ್ಸ್ ಇರುವಂಥ ಹೋಟೆಲ್ನ ನೋಡಿ ಬುಕ್ ಮಾಡಿದ್ವಿ. ಸೊ ರೀಸನ್ ಏನಂದರೆ ಒಂದು ವೇಳೆ ಮಕ್ಕಳು ಜಾಸ್ತಿ ಹೊತ್ತು ಆಡಿದ್ರೇನು ಮತ್ತೆ ಅಲ್ಲಿ ಹೋಗಿ ವಾಕಬಲಲ್ಲೇ ಇದ್ದರೆ ಹೋಟೆಲು ಈಸಿಯಾಗಿ ಒಂಥರ ಕಮ್ಯೂಟ್ ಇರುತ್ತೆ ಅನ್ನೋ ಒಂದು ರೀಸನಿಂದ ಅಲ್ಲೇ ಒಂದು ಕಾಝಿ ಚಾಂಬ್ರೆ ಅಂತ ಒಂದು ಹೋಟೆಲ್ ಇದೆ. ಅಂದರೆ ವಿತ್ AC ಹೋಟೆಲ್ ಇದ್ರೂ ಬೇಸಿಕ್ ಕಮ್ಯುನಿಟೀಸು ಕ್ಲೆನ್ಲಿನೆಸ್ಸು ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ಆಪ್ಟ್ ಮಾಡಿದೆ ನಾನು. ಸೊ ನನಗೆ ಯಾಕೋ ವರ್ತ್ ಅನಿಸ್ತು ಪೇ ಮಾಡಿದ ಅಮೌಂಟಿಗೆ. ಲೈಕ್ ಜಸ್ಟ್ ಸ್ಟೇ ಒಂದು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪ್ಲೇಸ್ ಹೋಗೋದಕ್ಕೆ ಅದು ವರ್ತ್ ಅನಿಸ್ತು ನಾವು ಪೇ ಮಾಡಿದ ಅಮೌಂಟು. ಮತ್ತು ಕ್ಲೆನ್ಲಿನೆಸ್ಸು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಇವಾಗ ನೋಡ್ತಾ ಇರ್ಬೋದು ಮಕ್ಕಳು ಲೈಕ್ ಫುಲ್ಲು ಈವ್ನಿಂಗ್ ಆಗ್ತಾಯಿದ್ರೂ ಅವ್ರಿಗೆ ಆಸೆ ತೀರ್ತಾ ಇಲ್ಲ. ಸೊ ಇವತ್ತು ಆ್ಯಕ್ಚುಲಿ ನಮಗೆ ಬೀಚಲ್ಲಿ ಆಡೋವಂಥ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಲ್ಲಿ ಸುತ್ತಮುತ್ತ ಬೇರೆ ಮಕ್ಕಳನ್ನೆಲ್ಲ ಆಡೋದು ನೋಡ್ತಾರಲ್ವ. ಸೊ ನಾವೂ ಅವಾಯ್ಡ್ ಮಾಡೋಕ್ಕಾಗಲ್ಲ.
ಸೊ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಅಂದ್ರೂ ಮಕ್ಕಳು ಬಲವಂತಕ್ಕೆ ಇವತ್ತು ಬೀಚಲ್ಲೆಲ್ಲ ಆಡಿಸಿ ರಿಟರ್ನ್ ಬಂದ್ವಿ ಅಂತಲೇ ಹೇಳೋದ್ಬೋದು. ನೋಡಿ ಇಷ್ಟೊತ್ತಾಯಿತು ನಾವು ಬೀಚೆಲ್ಲ ಫುಲ್ಲು ಆಟಾಡಿಕೊಂಡು ಮತ್ತು ಒಂದು ವಾಕೆಲ್ಲ ಮುಗಿಸ್ಕೊಂಡು ನಮ್ಮ ಹೋಟೆಲ್ ಮುಂದೆನೇ ಒಂದು ರೆಸ್ಟೋರೆಂಟ್ ಇತ್ತು. ಸೊ ಅಲ್ಲಿ ಬಂದು ಇವಾಗ ಡಿನ್ನರೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ಹೋಗಿ ಮಲ್ಗೋದಷ್ಟೇ. ಸೊ ಹೋಟ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಡಿನ್ನರಿಗೆ ಬಂದಿದ್ವಿ. ಇನ್ನು ಪಾಂಡಿಚೇರಿಗೆ ಬಂದಮೇಲೆ ಫಿಶ್ ತಿನ್ನಲಿಲ್ಲ ಅಂದರೆ ಆಗುತ್ತಾ, ಸೀ ಫುಡ್ಡೇ ಫೇಮಸ್ಸು. ಸೊ ಇಲ್ಲಿ ಅಲ್ಲಿರೋಂಥ ಸ್ಪೆಷಲ್ ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿ ತೊಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್, ಎಸ್ಪೆಷಲಿ ಪರಾಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೀವೇನಾದರೂ ತಮಿಳ್ನಾಡು ಇಲ್ಲ ಪಾಂಡಿಚೇರಿಗೆ ಹೋದರೆ ಈ ಪರಾಟಾಸ್ನ ಟ್ರೈ ಮಾಡಬೇಕು. ಅದರಲ್ಲೇ ತುಂಬಾ ವೆರೈಟೀಸ್ ಕೊಡ್ತಾರೆ. ಸೊ ಇದು ಸೆಕೆಂಡ್ ಡೇ, ಅಂದರೆ ನಾವೆಲ್ಲ ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಸಹ ಪಾಂಡಿಚೇರಿಯಲ್ಲಿ ಇನ್ನೊಂದು ಫೇಮಸ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ಸೊ ಒಂದು ಬೋಟ್ ಹೌಸ್ಗೆ ಹೋಗಿ ಅಲ್ಲಿ ಬೋಟಿಂದ ಪ್ಯಾರಡೈಸ್ ಬೀಚ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನು. ಸೊ ಎರಡೂ ಪ್ಲೇಸ್ನ ಕವರ್ ಮಾಡ್ದಂಗೆ ಆಗುತ್ತೆ. ಸೊ ಚುನಾಂಬರ್ ಬೋಟ್ ಹೌಸ್ ಅನ್ನೋದು ಒಂದು ಬೋಟ್ ಹೌಸು, ಅಲ್ಲಿಂದ ನಮ್ಮನ್ನು ಪ್ಯಾರಡೈಸ್ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ಅದು ಇನ್ನೊಂದು ಟೂರಿಸ್ಟ್ ಪ್ಲೇಸು. ಸೊ 2 ಟೂರಿಸ್ಟ್ ಪ್ಲೇಸ್ನ ಇವತ್ತು ಕವರ್ ಮಾಡೋಣ ಅಂತ ಇವಾಗ ಫಸ್ಟು ನಾವು ಈ ಚುನಾಂಬರ್ ಬೋಟ್ ಹೌಸ್ ಅಂತ ಏನಿದೆಯಲ್ಲ ಅಲ್ಲಿಗೆ ಹೊರಟಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಟಿಕೆಟ್ಸು ಮತ್ತು ಈ ಒಂದು ಬೋಟಲ್ಲಿ ಹೋಗಬೇಕಾದ್ರೆ ಅಲ್ಲಿ ಬೋಟ್ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಏನಾದರೂ ನಿಮಗೆ ಶೂಟ್ಸ್ ಎಲ್ಲ ಬೇಕಾದರೆ ಅವರೇ ಮಾಡಿಕೊಡ್ತಾರೆ. ಬಟ್ ನಾವು ಅದೆಲ್ಲ ಏನೂ ಆಪ್ಟ್ ಮಾಡ್ಕೊಂಡಿಲ್ಲ. ಜಸ್ಟು ಬೋಟ್ ಹೌಸ್ ಚಾರ್ಜಸ್ಸು ಮತ್ತು ಎಂಟ್ರಿ ಫೀಸ್ ಅಷ್ಟೇ ಪೇ ಮಾಡಿದ್ವಿ. ಇವಾಗ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡ್ತಾಯಿದ್ವಿ. ಈ ಥರ ಬೋಟ್ ಹೌಸ್ ಮುಂದೆನೇ, ಅಂದರೆ ಒಂದು ಬೀಚ್ಗೆ ಹೋಗ್ಬೇಕಾದ್ರೆ ಏನೇನು ಬೇಕಲ್ವ ಆಕ್ಸೆಸರೀಸು ಅದೆಲ್ಲ ಮಾರ್ತಾ ಇರ್ತಾರೆ. ನಾವು ಫ್ಯೂ ಥಿಂಗ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ, ಅಂದರೆ ಮಕ್ಕಳಿಗೆ ಸನ್ ಗ್ಲಾಸಸ್ಸು, ಕ್ಯಾಪ್ಸು ಎಲ್ಲ. ಸೊ ಅದೆಲ್ಲ ತಗೊಂಡು ನೆಕ್ಸ್ಟು ಎಂಟ್ರಿ ಈ ಥರ ಇರುತ್ತೆ. ಸೊ ಇಲ್ಲಿ ಹೋಟೆಲ್ಸು ಮತ್ತು ಈ ಥರ ಚಾಟ್ ಸೆಂಟರ್ಸು ಈ ಥರ ಎಲ್ಲ ಇರುತ್ತೆ, ಐಸ್ ಕ್ರೀಮ್ಸು ಎಲ್ಲ. ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ತುಂಬ ಫ್ಯೂ ಇತ್ತು, ಬಟ್ ರಿಟರ್ನ್ ಬರಬೇಕಾದ್ರೆ ತುಂಬ ಜಾಸ್ತಿನೇ ಇತ್ತು ಶಾಪ್ಸ್ ಎಲ್ಲ. ಸೊ ಇಲ್ಲಿ ಬಂದು ಇವಾಗ ಬೋಟಲ್ಲಿ ಇನ್ನು ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಬೋಟಲ್ಲಿ ಜರ್ನಿ ಇರುತ್ತೆ, ಅಂದರೆ ನಾವು ಪ್ಯಾರಡೈಸ್ ಬೀಚ್ಗೆ ಹೋಗೋಕ್ಕೆ. ಅದು ಪ್ಯಾರಡೈಸ್ ಬೀಚ್ ಅನ್ನೋದು ಒಂದು ಐಲ್ಯಾಂಡ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹೋದಾಗ ತುಂಬ ಕ್ರೌಡೆಡ್ ಇತ್ತು, ಯಾಕಂದರೆ ವೀಕೆಂಡ್ ಹೋಗಿದ್ವಿ ನಾವು. ಅದಕ್ಕೆ ಈ ಸಲ ಪ್ಲ್ಯಾನ್ ಮಾಡೋವಾಗ ತುಂಬಾ ಒಂಥರ ಕ್ರೌಡ್ ಇಲ್ದಿರ ಇರೋಂಗೆ ವೀಕ್ ಡೇ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ವೀಕ್ ಡೇ ಪ್ಲ್ಯಾನ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಅಂದರೆ ಈ ಒಂದು ಬೀಚ್ ತುಂಬಾ ಒಂಥರ ಕ್ರೌಡೆಡ್ ಇರೋಲ್ಲ, ಮತ್ತು ಏನೋ ಒಂದು ಪ್ರೈವೇಟ್ ಬೀಚ್ ಅನ್ನೋ ಫೀಲ್ ಬರುತ್ತೆ ನಮಗೆ. ಮತ್ತು ಆ ಬೀಚ್ ಸಹ ಅಷ್ಟೇ ತುಂಬಾ ಕ್ಲೀನಾಗಿರುತ್ತೆ, ಮತ್ತು ಯಾವುದೋ ಬೇರೆ ಕಂಟ್ರಿಗೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ, ಅಂದರೆ ಹಟ್ಸು ಎಲ್ಲ ಇರೋದ್ರಿಂದ. ಸೊ ಈ ದಸರಾ ಹಾಲಿಡೇಸ್ಗೆ ಪಾಂಡಿಚೇರಿ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು, ನೀವೇನಾದರೂ ಪ್ಲ್ಯಾನ್ ಮಾಡೋ ಹಾಗಿದ್ರೆ. ಏಕೆಂದರೆ ಒಂಥರ ವೆದರು ಅಷ್ಟು ಹಾರ್ಶ್ ಇರಲ್ಲ, ಮೈಲ್ಡಾಗಿರುತ್ತೆ. ಹಂಗನ್ಬಿಟ್ಟು ಬಿಸಿ ಇರಲ್ಲ ಅಂತೇನಿಲ್ಲ, ಯಾವಾಗೂ ಪಾಂಡಿಚೇರಿ ಬಿಸಿನೇ ಇರುತ್ತೆ. ಬಟ್ ಕಂಪೇರ್ ಟು ಸಮ್ಮರ್ ಹಾಲಿಡೇಸು, ದಸರಾ ಹಾಲಿಡೇಸ್ಗೆ ನೀವು ಈ ಪ್ಲೇಸ್ನ ಆಪ್ಟ್ ಮಾಡ್ಬೋದು. ಲಾಸ್ಟ್ ಟೈಮ್ ನಾವು ಸಮ್ಮರ್ ಹಾಲಿಡೇಸ್ಗೆ ಹೋಗಿ ತುಂಬಾ ಸೆಕೆ ಇತ್ತು, ತುಂಬ ಕಷ್ಟ ಆಯಿತು ನಮ್ಗೆ. ಆ ವೆದರ್ ತುಂಬ ಹಾರ್ಶ್ ಇತ್ತು, ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಪ್ರಾಬ್ಲಮ್ ಆಯಿತು. ಬಟ್ ಈ ಸಲ ಓಕೆ. ಮತ್ತು ಈ ಒಂದು ಬೀಚ್ಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಸನ್ಸ್ಕ್ರೀನ್ಸು ಇಂಥದ್ದೆಲ್ಲ ಹಾಕ್ಕೊಂಡು ಹೋಗಿ, ಏಕೆಂದರೆ ಡೈರೆಕ್ಟ್ ಸನ್ ಎಕ್ಸ್ಪೋಸ್ ಇರೋದ್ರಿಂದ ತುಂಬಾ ಟ್ಯಾನ್ ಆಗೋಗ್ತೀವಿ. ಸೊ ಮಕ್ಕಳಂತೂ ಎಷ್ಟೇ ನೀವು ಸನ್ಸ್ಕ್ರೀನ್ ಹಾಕಿದ್ರೂ ಅದು ಮುಖ ಎಲ್ಲ ಉಜ್ಕೊಂಡ್ರೂ ನೀರಲ್ಲಿ ನೀಟಾಗಿ ಅವರು ಆಡೋದ್ರಲ್ಲಿ ಎಲ್ಲ ಹೋಗಿರುತ್ತೆ. ಸೊ ಏನೂ ಯೂಸ್ ಆಗಲಿಲ್ಲ. ಆಲ್ಮೋಸ್ಟ್ ಒಂದು 2 ಲೇಯರ್ಸೇ ಟ್ಯಾನ್ ಆಗಿದ್ರು ಅಂತಲೇ ಹೇಳ್ಬೋದು. ಹೋದಾಗಿರೋ ಕಲರ್ ಅಂತೂ ಬರಬೇಕಾದ್ರೆ ಇರೋದೇ ಇಲ್ಲ, ಅಷ್ಟು ಹಾರ್ಶ್ ಇರುತ್ತೆ ಆ ಒಂದು ವಾಟರ್ ಆಗಲಿ ಮತ್ತು ಆ ಒಂದು ವೆದರ್ ಆಗಲಿ. ಸೊ ನೀವು ನೋಡಿ ಸ್ವಲ್ಪ ಅದನ್ನೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆದಮೇಲೆ ಈ ಒಂದು ಬೀಚ್ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಅದು ಒಂಥರ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ, ಯಾವುದೋ ಬೇರೆ ಕಂಟ್ರಿಗೆ ಬಂದಂಗೆ ಇರುತ್ತೆ. ಆ ಹಟ್ಸ್ ಥರ ಎಲ್ಲ ಮಾಡಿರೋದು ಆ ವ್ಯೂ, ಮತ್ತು ಎಷ್ಟು ಕ್ಲೀನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ಅಲ್ಲೆಲ್ಲ ಈ ಥರ ಒಂದು ಸ್ವಲ್ಪ ಬಳ್ಳಿಗಳ ಥರ ಬೆಳೆದಿತ್ತು, ತುಂಬಾ ಚೆನ್ನಾಗಿತ್ತು ಇದೆಲ್ಲ. ಸೊ ಲಾಸ್ಟ್ ಟೈಮು ನಾವು ಸಮ್ಮರ್ ಹಾಲಿಡೇಸಲ್ಲಿ ಬಂದಾಗ ಕ್ಯಾಮೆಲ್ ರೈಡು, ಹಾರ್ಸ್ ರೈಡು ಇಂಥದ್ದೆಲ್ಲ ತುಂಬ ಆಪ್ಷನ್ಸ್ ಇತ್ತು. ಬಟ್ ಈ ಸಲ ಮೇ ಬಿ ಕ್ರೌಡ್ ಕಡಿಮೆ ಇದ್ದಾರೆ ಅಂತಲೋ ಏನೋ ಅದೇದು ಆಪ್ಷನ್ಸ್ ಇಲ್ಲ. ಮತ್ತು ಈ ಥರ ಹೋಟೆಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ, ನಿಮಗೆ ಸೀ ಫುಡ್ ಎಲ್ಲ ಸಿಗುತ್ತೆ, ಮತ್ತು ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಜ್ಯೂಸಸ್ಸು, ಐಸ್ ಕ್ರೀಮ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಈ ಒಂದು ಬೀಚಲ್ಲಿ ಸಹ. ಸೊ ಮಕ್ಕಳ ಜೊತೆ ಬಂದರೆ ಒಂದು ಸ್ವಲ್ಪ ಮಧ್ಯಾಹ್ನ ತನಕ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದಕ್ಕೆ ಏನೂ ಒಂದು ಪ್ರಾಬ್ಲಮ್ ಇಲ್ಲ. ಮತ್ತು ಫ್ರೆಂಡ್ಸ್ ಜೊತೆ ಬಂದಾಗ ನೀವೇನಾರು ಪಾರ್ಟಿ ಎಲ್ಲ ಮಾಡ್ತೀರಾ ಅಂದರೆ ಬಾರ್ ಸಹ ಅವೈಲೇಬಲ್ ಇದೆ ಅದರಲ್ಲೇ. ಫ್ಯಾಮಿಲಿ ಜೊತೆ ಬಂದಾಗ ರೆಸ್ಟೋರೆಂಟ್ಸ್ ಅವೈಲೇಬಲ್ ಇದೆ. ಸೊ ಏನು ಎಲ್ಲರಿಗೂ ಒಂಥರ ಕಂಫರ್ಟಬಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನಾವು ಹೋದಾಗ ತುಂಬ ಜನ ಏನಿರಲಿಲ್ಲ, ಒಂಥರ
ಪ್ರೈವೇಟ್ ಬೀಚ್ ಥರನೇ ಅನಿಸ್ತಾ ಇತ್ತು ನಮಗೆ. ಅಷ್ಟು ಕ್ರೌಡ್ ಇಲ್ದಿರ ಇದ್ರೇ ಒಂಥರ ಆಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಯೂಶ್ವಲಿ ಪ್ರತಿಯೊಬ್ಬರಿಗೂ ಒಂದೊಂದು ಇಷ್ಟ ಇರುತ್ತೆ. ಅಂದರೆ ಒಬ್ಬೊಬ್ರಿಗೆ ಬೀಚಲ್ಲಿ ಆಡೋಕ್ಕೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಬೀಚ್ ವಾಕ್ ಇಷ್ಟ ಇರುತ್ತೆ. ನನಗೆ ಪರ್ಸ್ನಲಿ ಬೀಚಲ್ಲಿ ವಾಕ್ ಮಾಡೋದಕ್ಕೆ ಇಷ್ಟ. ಅಂದರೆ ನೀರಲ್ಲಿ ಹೋಗಿ ನೆಂದು ಆಡೋದಕ್ಕಿಂತ ಅದು ಫುಲ್ಲು ಬೀಚೆಲ್ಲ ವೇವ್ಸ್ ಬರ್ತಾಯಿದ್ರೆ ಅಲ್ಲಿ ಸೈಡಲ್ಲಿ ನಡ್ಕೊಂಡು ಹೋಗುತ್ತೆ ಆ ಬ್ರೀಸ್ ಬರ್ತಾ ಇರುತ್ತಲ್ಲ, ಅದು ಒಂದು ಫೀಲ್ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಮಕ್ಕಳೆಲ್ಲ ಹೋಗಿದ ತಕ್ಷಣ ಫಸ್ಟ್ ನೀರಲ್ಲಿ ಬಿದ್ದೋದ್ರು, ಬಟ್ ನಾನು ಮಾತ್ರ ಸ್ವಲ್ಪ ಬೀಚ್ ವಾಕ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ನನ್ನ ಒಂದು ಪರ್ಸ್ನಲ್ ಪ್ರಿಫ್ರೆನ್ಸು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬೀಚಲ್ಲಿ ಆಡೋದು ಇಷ್ಟನಾ, ಇಲ್ಲಾಂದರೆ ಬೀಚ್ ವಾಕ್ ಇಷ್ಟನಾ, ಇಲ್ಲಾಂದರೆ ಕೆಲವೊಬ್ಬರಿಗೆ ಈ ಒಂದು ವಾಟರ್ ಫಾಲ್ಸು ಮತ್ತು ಈ ಒಂದು ಮೌಂಟೇನ್ಸು ಇಂಥದ್ದೆಲ್ಲ ಇಷ್ಟಪಡ್ತಾರೆ. ಸೊ ನೀವು ಯಾವ ಪ್ರಿಯರು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನಗೆ ಈ ಒಂದು ಬೀಚ್ ವಾಕು ಮತ್ತು ಈ ಫಾಲ್ಸು ಈ ಥರ ನೇಚರ್ನ ನನಗೆ ಸವಿಯೋಕ್ಕೆ ಇಷ್ಟ, ಅದರೊಳಗೆ ಹೋಗಿ ಆಡೋದಕ್ಕೆ ಇಷ್ಟ ಆಗಲ್ಲ. ಮತ್ತು ಈ ಬೀಚಸ್ಗೆಲ್ಲ ಬಂದಾಗ ನನ್ನ ಒಂದು ಚೈಲ್ಡ್ಹುಡ್ ಮೆಮೊರಿ ಏನಂದರೆ ಈ ಥರ ಎಲ್ಲ ಮನೆ ಕಟ್ಟೋದು. ನಮ್ಮ ಮಕ್ಕಳು ಇವಾಗ ನೋಡಿ ಅದನ್ನು ಲೆಗೇಸಿ ಕಂಟಿನ್ಯೂ ಅನ್ನೋ ಥರ ಅವರೂ ಅದನ್ನೇ ಕಂಟಿನ್ಯೂ ಮಾಡ್ತಿರ್ತಾರೆ. ಸೊ ಮಕ್ಕಳಂತೂ ಬೀಚಲ್ಲಿ ಎಷ್ಟೊತ್ತು ಬೇಕನ್ನೂ ಆಡಿಬಿಟ್ಟು ಇವಾಗ ಮಣ್ಣಲ್ಲಿ ಬಂದು ಆಡ್ತಾ ಇದ್ದಾರೆ. ಸೊ ನನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ನನಗೆ ನೆನಪಾಯಿತು. ಎಷ್ಟು ಜನ ಈ ಥರ ಮಣ್ಣಲ್ಲೆಲ್ಲ ಮನೆ ಕಟ್ಟೋದು ಇದೆಲ್ಲ ಆಟ ಆಡಿದ್ದೀರಾ? ಸೊ ನಾನು ಅವ್ರಿಗೆ ಕಾಲಿಟ್ಬಿಟ್ಟು ಕಾಲಲ್ಲಿ ದೊಡ್ಡ ಮನೆ ಕಟ್ಟೋದೆಲ್ಲ ಹೇಳ್ಕೊಟ್ಟೆ. ಅವ್ರು ಫುಲ್ ಖುಷಿಯಾಗಿ ಇವಾಗ ಎಲ್ಲ ಅವ್ರದ್ದೇ ಒಂದು ಮನೆ ಕಟ್ತಾಯಿದ್ದೀವಿ ಅನ್ನೋ ಒಂದು ಫೀಲಿಂಗಲ್ಲಿದ್ದರು. ಮತ್ತು ಸ್ವಲ್ಪ ಫೋಟೋ ಸೆಷನ್ಸು ಇಂಥದ್ದು ಸಹ ಆಗ್ತಾಯಿತ್ತು. ಪ್ರತಿಯೊಬ್ಬರೂ ಬಂದವರು ಬೀಚಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಸೊ ಅವರೆಲ್ಲ ಫೋಟೋ ಸೆಷನ್ಸ್ ಮಾಡ್ತಾ ಇರೋದನ್ನ ನೋಡಿ ನನ್ನ ಮಗಳಿಗೂ ಆಸೆ ಆಗಿದೆ, ನಾನು ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಮ್ಮ ಅಂತ ನನ್ನ ಕೈಯಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ನೋಡಿ ಎಷ್ಟು ಚೆನ್ನಾಗಿ ಅವರೇ ಒಂದು ಫೋಸಸ್ ಎಲ್ಲ ಕೊಡೋದು ಕಲ್ತಿದ್ದಾರೆ ಮಕ್ಕಳು. ಈಗಿನ ಕಾಲದವ್ರಂತೂ ತುಂಬಾ ಅಡ್ವಾನ್ಸ್ ಇರ್ತಾರೆ. ಅಂದರೆ ನಾವು ಆ ವಯಸ್ಸಲ್ಲಿ ಫೋಟೋಸ್ ಅಂದರೆ ಏನು, ಫೋಟೋಗೆ ಯಾವ ರೀತಿ ಫೇಸ್ ಮಾಡಬೇಕು ಇಂಥದ್ದೆಲ್ಲ ಏನೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಹೆಂಗಂದರೆ ಹಂಗೆ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ವಿ. ಬಟ್ ಇವಾಗಿನ ಮಕ್ಳು ಹಂಗಲ್ಲ. ಅವ್ರಿಗೆ ಒಂದು ಆ ಫೋಟೋಗೆ ಯಾವ ರೀತಿ ಫೇಸ್ ಮಾಡಬೇಕು, ಕ್ಯಾಮ್ರಾಗೆ ಯಾವ ರೀತಿ ಫೇಸ್ ಮಾಡಬೇಕು ಇದೆಲ್ಲ ನೀಟಾಗಿ ಗೊತ್ತಿರುತ್ತೆ ಫೋಟೋಸ್ ಎಲ್ಲ. ಸೊ ಎಷ್ಟೊಂದು ಸಲ ನನಗೆ ಹೇಳ್ಕೊಡ್ತಾಳೆ ಈ ಥರ ನಿಂತ್ಕೋ ಆ ಥರ ನಿಂತ್ಕೋ ಅಂತೆಲ್ಲ. ಸೊ ಅಷ್ಟು ಇಂಪ್ರೂವ್ ಆಗಿದ್ದಾರೆ ಮಕ್ಕಳು. ಸೊ ನನ್ನ ಮಗಳ ಏಜಿಗೆ ಓಕೆ ಬಿಡಿ, ಬಟ್ ಈ ಮಗುಗೆ ಎಷ್ಟು ಏಜ್ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಫೋಸಸ್ ಕೊಡ್ತಿದ್ದಾಳೆ. ಯಾವ ರೀತಿ ನಾನು ಫೋಟೋಸ್ ತೆಗಿಬೇಕು ಅಂತ ಅವಳು ನನಗೆ ಹೇಳ್ಕೊಟ್ಲು. ಸೊ ಅಷ್ಟು ಕ್ಯೂಟಿ ಪೈಸ್ ಇವರೆಲ್ಲ. ಅಂದರೆ ನೆಕ್ಸ್ಟ್ ಜನ್ರೇಷನ್ ಎಷ್ಟು ಅಡ್ವಾನ್ಸ್ ಆಗಿರ್ತಾರೆ ಅಂತ ಇವ್ರನ್ನ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಸೊ ಇವಾಗ ಬೀಚಲ್ಲಿ ಆಡಿ ಆಡಿ ಎಲ್ಲರೂ ಸುಸ್ತಾಗಿದ್ರು. ಆಯಿತು ಅಂತ ಹೋಗಿ ಸ್ವಲ್ಪ ಕ್ರ್ಯಾಬ್ ಫಿಂಗರ್ಸು ಮತ್ತು ಫಿಶ್ ಫಿಂಗರ್ಸು ಇದೆಲ್ಲ ಅಲ್ಲಿ ರೆಸ್ಟೋರೆಂಟಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಬಂದಿದ್ದು. ಮತ್ತು ಸ್ವಲ್ಪ ಜ್ಯೂಸಸ್ಸು ಇದೆಲ್ಲ ತೊಗೊಂಬಂದು ಕುಡಿದ್ವಿ. ಸೊ ಡಿಹೈಡ್ರೇಷನ್ ಆಗದಿರ ಏನೇನು ಬೇಕೋ ಎಲ್ಲ ಅವೈಲಬಲ್ ಇರುತ್ತೆ. ಸೊ ನೀವೇನು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ್ಯಕ್ಚುಲಿ ನಮಗೆ 2 o'clockಗೆ ಚೆಕ್ ಇನ್ ಇದೆ ರೆಸಾರ್ಟಲ್ಲಿ. ಬಟ್ ಆಲ್ಮೋಸ್ಟ್ ಇಲ್ಲೇ 2:30 ಆಗೋಯ್ತು ನಮಗೆ. ಸೊ ಹಂಗೂ ನಾನು ಎಷ್ಟು ಬಲವಂತ ಮಾಡಿ ಇವಾಗ ಇವ್ರನ್ನೆಲ್ಲ ರಿಟರ್ನ್ ಕರ್ಕೊಂಬರ್ತಾಯಿದ್ದೀನಿ. ಸುಮ್ಮನೆ ಅಲ್ಲಿ ರೆಸಾರ್ಟಿಗೆ ಕಟ್ಟಿರೋ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ, ಅದನ್ನು ಅಮ್ಯುನಿಟೀಸ್ ಯೂಸ್ ಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳಿದ್ಮೇಲೆ ಆಯಿತು ಅಂತ ಇವಾಗ ಲಂಚ್ ಮುಗಿಸ್ಕೊಂಡು ಹೊರಡೋಣ ಅಂತ. ಸೊ ಪ್ಯಾರಡೈಸ್ ಬೀಚಿಂದ ಮತ್ತೆ ಅದೇ ಬೋಟ್ ಹೌಸ್ ಪ್ಲೇಸ್ ಚಿನಾಂಬೂರ್ ಬೋಟ್ ಹೌಸ್ ಹತ್ರನೇ ರಿಟರ್ನ್ ಬಂದು ಆಪೋಸಿಟೇ ಈ ಒಂದು ರೆಸ್ಟೋರೆಂಟ್ ಇತ್ತು. ಇಲ್ಲಿ ಬಂದು ಲಂಚೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇವತ್ತು ರೆಸಾರ್ಟ್ಗೆ ಹೊರಡ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ಲಾಂಗ್ ಹೋಗಿದೆ ಈ ವಿಡಿಯೋ ಅಂತ ನಾನು ರೆಸಾರ್ಟ್ ಸಪ್ರೇಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಇತ್ತು, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಈ ಒಂದು ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಮೆಲ್ಲರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದರೆ, ಇಲ್ಲಾಂದರೆ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ನನ್ನ ಒಂದು ನೆಕ್ಸ್ಟ್ ವ್ಲಾಗ್ಗೆ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.